ಎಳ್ಳನ್ನ ಅಥವಾ ಎಳ್ಳಿನ ಚಿತ್ರಾನ್ನ, ನಿಮ್ಗೇನಾದರೂ ಪುಳಿಯೋಗರೆ ಚಿತ್ರಾನ್ನ ಇಷ್ಟ ಇದ್ದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಈ ಪುಡಿ ಒಂದು ರೆಡಿ ಇದ್ದರೆ ಸಾಕು, ತಿಂಡಿ ಬೇಗ ಮಾಡ್ಕೋಬೋದು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕಿ. ಉದ್ದಿನಬೇಳೆ 1 ಸ್ಪೂನ್ ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ 1 ಕಡ್ಡಿ ಕರಿಬೇವಿನ ಸೊಪ್ಪು, 2ರಿಂದ 3 ಸ್ಪೂನಷ್ಟು ಎಳ್ಳು, ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಪುಡಿ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಬೇಕು. ಈಗ ಪುಡಿ ರೆಡಿಯಾಗಿದೆ. ಈಗ ಮತ್ತೆ ಒಗ್ಗರಣೆ ಮಾಡ್ಕೋಬೇಕು. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 2 ಹಸಿಮೆಣಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮೆಣಸಿನ್ಕಾಯಿ ಯೂಸ್ ಮಾಡಿ, ಸ್ವಲ್ಪ ಹಿಂಗು, 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಇದೇ ಒಗ್ಗರಣೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ಮಾಡಿರೋ ಅನ್ನ, ಎಳ್ಳಿನ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅನ್ನದ ಜೊತೆಗೆ ಮಿಕ್ಸ್ ಮಾಡಿದ್ರೆ ಎಳ್ಳಿನ ಚಿತ್ರಾನ್ನ ಅಥವಾ ಎಳ್ಳನ್ನ ರೆಡಿ ಆಗುತ್ತೆ. ತಕ್ಷಣಕ್ಕೆ ಮಾಡ್ಕೋಬೋದು. ಎಳ್ಳಿನ ಪುಡಿ ಒಂದು ರೆಡಿ ಇದ್ದರೆ ಯಾವಾಗ ಬೇಕೋ ಆಗ ಮಾಡ್ಬೋದು. ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಈ ಅನ್ನ ಕಲಸಿದ ನಂತರ ಒಂದು 5-10 ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಮಾಡಿ ನೋಡಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.